ಎಲ್ಲಾರಿಗೆ ಹಾಕ್ಯಾರ, ಇಲ್ಲಿ ನಳ ಹಾಕಿಲ್ಲ ನನಗೆ ಹಾಕಂದ್ರು ಅವ್ರು ಜಾಕ ಮಾಡಾಕ ಇಲ್ಲ ನನಗೆ ಅನು ಮಳ್ಗಿ ಮಾಡ್ತಾನೆ ಒಟ್ಟು ನನ್ನ ಪರಿಸ್ಥಿತಿ ಭಾಳ ವಜ್ಜಿ ಚಟ್ಟನೆ ಅಂತಾನೆ ಹ್ಞೂ ಅಂತಾನೆ ಕುಂಡಿರ್ತಾರೆ, ಅವ್ರೇನು ಹೇಳೋದಿಲ್ಲ ಮಾಡೋದಿಲ್ಲ. ವೀಕ್ಷಕರೇ ನಮಸ್ಕಾರ. ಶರೀಫ್ ಸಾಹೇಬರ ಕಾರ್ಯಕ್ಷೇತ್ರವಾದ ಶಿಶುನಾಳ ಗ್ರಾಮ ಹಲವಾರು ಸಮಸ್ಯೆಗಳ ಆಗರ ಆಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಬದುಕ್ತಾ ಇರುವಂತ ಜನರು ಮೂಲಭೂತ ಸಮಸ್ಯೆಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶರೀಫ್ ಸಾಹೇಬರ ವಂಶಸ್ಥರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬಾಡಿ ಮಳಿಗೆ ಬಿಡೈತುಂಟ್ರಿ, ಚಟ್ಟನೆ ಅಂತಾನೆ ಹ್ಞೂ ಅಂತಾನೆ ಕುಂಡಿರ್ತಾರೆ, ಅವ್ರೇನು ಹೇಳೋದಿಲ್ಲ ಮಾಡೋದಿಲ್ಲ. ನೋಡ್ಯಾರ ಹೊಡ್ಯಾರ ನಮ್ಮ ನಾದ್ನಿ ಮಗನ ಆ ಮನೆಗೆ ಕೊಟ್ಟಿದ್ದು ಶರೀಫ್ನವ್ರ ಮನೆಗೆ, ಆ ಮನೆ ಹಜಾರ್ ಸಾಬ್ರ ಮನೆಗೆ ಅಲ್ಲಿ ಕೊಟ್ರೆ ಅವರು ಹಾಕಿ ನನ್ನ ಗಂಡನ ದತ್ತಕ್ಕೆ ಮಾಡಿಕೊಂಡು ಗ್ಯಾಸ್ ಕೊಟ್ಟು ಅಲ್ಲಿ ಊಟ ಹಾಕಿ ಶರೀಫ್ ಗದಿಯಾಗ ಮಾಡಿಕೊಂಡ್ರು. ಕಳೆದ ಮಳೆಗಾಲದಲ್ಲಿ ಶರೀಫರ ವಂಶಸ್ಥರಾದ ಬುಡ್ಡೆ ಸಾಬ್ ಶರೀಫ್ನವರ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಈ ಬಗ್ಗೆ ಗ್ರಾಮ ಪಂಚಾಯತಿ ಗಮನಕ್ಕೂ ತಂದಿದ್ದಾರೆ. ಆದ್ರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಗ್ರಾಮದ ಕೆಲವು ಓಣಿಗಳಲ್ಲಿ ಗಟಾರಗಳೇ ಸ್ವಚ್ಛ ಆಗಿಲ್ಲ. ಗ್ರಾಮ ಪಂಚಾಯತಿಯಿಂದ ಯಾವಾಗ್ಲೂ ಒಮ್ಮೆ ಬಂದು ಸ್ವಚ್ಛ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಲ್ಲಿ ಕೊಳಚೆ ನೀರಿನಿಂದ ತುಂಬಿದ ಗ್ರಾಮ, ಇದರಿಂದ ಇಡೀ ಗ್ರಾಮ ಗಲೀಜಾಗಿದೆ. ಸಾರ್ವಜನಿಕರ ಓಡಾಟಕ್ಕೂ ಸಮಸ್ಯೆ ಆಗಿದೆ, ತೊಂದರೆ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರೇ ಇಲ್ಲ ಅಂತಾರೆ ಸ್ಥಳೀಯರು. ಚಂದಾಗಿ ಬೆಳೆದೇ ಇಲ್ರಿ, ಚಂದಾಗಿ ಬೆಳೆದ್ರೆ ಹೋಗ್ತೈತ್ರಿ ಒಗತ್ತಿಂದ. ಚಂದಾಗಿ ಬೆಳೆದಿಲ್ಲ ಅಂದ್ರ ಮತ್ತೆ ಏನ್ ಮಾಡ್ಬೇಕ್ರಿ, ಅದು ಅಲ್ಲೇ ಇರ್ತದೆ. ಮೇಲ್ ಒಂದೀಟ್ ಸ್ವಲ್ಪ ಕಸ ತಕೊಂಡು ಹೋಗ್ಬಿಡ್ತಾರ, ಮತ್ತ ಬಿಡ್ದಾಗ ಹಂಗ ಇರ್ತೈತಿ, ಮತ್ತ ಬೆಳೆದ್ ಬಿಡ್ತೈತ ಅದ್ರಾಗ ಕಸ ಓಟ್ ಹೊಲ್ಸ್ಯಾಟ. ಒಗಾತಿ ಮಾಡೋದಿಲ್ರಿ ಅವ್ರ, ಮಾಡ್ತಾರ ಒಗಾತಿ ಮಾಡೋದಿಲ್ಲ. ಯಾವಾಗ ಏನ ದಿನ ತಿಂಗಳ ಬರೋದಿಲ್ಲ, ತಿಂಗಳಿಗೊಮ್ಮೆ ಬರೋದಿಲ್ಲ. ತಿಂಗಳಿಗೊಮ್ಮೆ ಬಂದ್ರ ಒಗಾತಿರ್ತಾವ. 3 ತಿಂಗಳಿಗೊಮ್ಮೆ ಬೆಳಿತಾರ, ಅದನ್ನ ಹಾಂಗ್ ಮ್ಯಾಗಲ್ಲು ಸ್ವಲ್ಪ ತಕೊಂಡ್ ಹೋಗ್ಬಿಡ್ತಾರ. ಈಗ ರೊಕ್ಕ ಹಾಕಿಲ್ರಿ ಗೌರ್ಮೆಂಟ್, ನಾವ್ ಏನ್ ಮಾಡ್ಬೇಕು ಅಂತನ್ರಿ ಹೇಳಿದ್ರ, ಗಟ್ರ ಮಾಡ್ಸಂದ್ರ ರೊಕ್ಕ ಹಾಕಿಲ್ಲ ಅಂತಾನ, ಗಟ್ರ ಬಳಸಂದ್ರ ರೊಕ್ಕ ಹಾಕಿಲ್ಲ ಅಂತಾನ. ಇನ್ನು ಗ್ರಾಮದಲ್ಲಿ ಕೆಲವರ ಮನೆಗಳು ಕುಸಿದು ಬಿದ್ದಿವೆ. ಸರ್ಕಾರದಿಂದ ಯಾವುದೇ ಪರಿಹಾರನೂ ಸಿಕ್ಕಿಲ್ಲ. ಕುಸಿದು ಬಿದ್ದು 10-12 ವರ್ಷಗಳು ಕಳೆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅಧಿಕಾರಿಗಳು ತಮಗೆ ಬೇಕಾದವರಿಗೆ ಮಾತ್ರ ಮನೆಗಳನ್ನ ಮಂಜೂರು ಮಾಡ್ತಾರೆ. ಬಡವರ ಗೋಳು ಕೇಳೋವರೇ ಇಲ್ಲ. ಓರ್ವ ಮಹಿಳೆಯ ಮನೆ ಬಿದ್ದು 10 ವರ್ಷ ಆದ್ರೂ ಕೂಡ ಅವರಿಗೆ ಇನ್ನೂ ಪರಿಹಾರ ದೊರಕಿಲ್ಲ. ಇನ್ನೋರ್ವ ಮಹಿಳೆ ಕಳೆದ 12 ವರ್ಷಗಳಿಂದ ಮನೆ ಇಲ್ಲದೆ ಪರದಾಟ ನಡೆಸಿದ್ದಾರೆ. ತಗಡಿನ ಶೆಡ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ನಾನಕ್ಕಾಗಿ ಬಚ್ಚಲು ಮನೆಯೂ ಇಲ್ಲದೆ ಪರದಾಟ ನಡೆಸಿದ್ದಾರೆ. ಆ ಮಹಿಳೆ ಸ್ನಾನಕ್ಕಾಗಿ ತಾಡಪತ್ರೆಯನ್ನು ಕಟ್ಟಿಕೊಂಡಿದ್ದಾರೆ. ಪಂಚಾಯತಿಗೆ ಹೇಳೈತ್ರಿ, ಹೇಳಿದ್ರೆ ಏನು ದಾದ್ ಮಾಡಲ್ರಿ. ನಮ್ಮಂತವ್ನ ಬಡ್ರನ್ನ ಇದ್ದಾರ ನೋಡ್ತಾರ, ಇಲ್ಲರ್ನ ಇಲ್ಲ. ಅಲ್ಲೇ ತುಸು ವರ್ಷ ಆಗಿಲ್ರಿ, 12 ವರ್ಷ ಆತ್ ನಾ ಬಂದು. ಮಣ್ಣಿನ ಇಲ್ಲ ತರಾಗ ಜೀವನ ಮಾಡಾಕ್ತ, ಜಾಕ ಮಾಡಾಕ ಇಲ್ಲ ನನಗ ಅನು ಮಳ್ಗಿ ಮಾಡ್ಕೊಂಡಾನೆ ಒಟ್ಟು ನನ್ನ ಪರಿಸ್ಥಿತಿ ಭಾಳ ವಜ್ಜಿ. ನಳನ ಎಲ್ಲಾರಿಗೆ ಹಾಕ್ಯಾರ, ಇಲ್ಲಿ ನಳ ಹಾಕಿಲ್ಲ ನನಗೆ ಹಾಕಂದ್ರು ಅವ್ರು. ನೀರು ಅಲ್ಲಿ ಹೋಗ್ತಿರ್ತೇನ್ರಿ, ನಮ್ಮ ಮಾವನ ನಳಕ್ಕೆ ಹೋಗಿ ಅಲ್ಲಿ ಹಿಡ್ಕೊಂಬರ್ತೇನೆ. ನಳ ಬಂದು ಹೊತ್ನಾಗ ಅದು ಒಮ್ಮೆ ಇರ್ತಾನೆ, ಒಮ್ಮಿಲ್ಲ ಕ್ರ ಎಲ್ಲಾರು ಹೋಗ್ತಿರ್ತೇನೆ ಮುಂದಕ್ಕೆ ಬೀರಪ್ಪನ ಗುಡಿ ಅಂತ ಹೋಗಿ. ನಮ್ಮ ಮಾವನ ನಳ ಐತಿ ಅಲ್ಲೇ ಹೋಗಿ ನಾ ಎಷ್ಟೈತಿದ್ರು. ಅವು ಬಂದ್ ಹೊತ್ನ್ಯಾಗ ಆದ್ರ ಇರ್ತೇವ್ರಿ, ಇಲ್ಲಾಕ್ರ ಹೊಲಕ್ಕೆ ಹೋದಾಗ ಇಲ್ಲ ನೀರ ಇಲ್ಲ. ಜೀವನ ಮಾಡೋದಾಗ ಕಟ್ಟಿ ಏನಾಗಿತ್ರಿ. ಮನಿ ಆದ್ರೆ ಸಾಕು ನಮ್ಗೆ ಯಪ್ಪ, ಒಟ್ಟು ರೇಷನ್ ಕಾರ್ಡ್ ಮನಿ ಇವ ಎರಡು ನನ್ನ, ಮತ್ತೇನು ಬೇಡ ನನಗೆ. ಹೊಲ ಇಲ್ಲ ಏನಿಲ್ಲ, ದುಡ್ಕೋಬೇಕು ತಿನ್ಬೇಕು. ಈಗ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಆಗಿತ್ತು ನಮ್ದು ಇರೋದು, ಜೀವನ ಮಾಡೋದು. ಅವ್ರು ಬಂದಾರ ನಮ್ಮ ಮಂದ್ಯಾಗ ನಮ್ಮ ಇನ್ನೊಂದು ಬಂದತ್ರಿ. ಈಗ ಒಂದು 4 ವರ್ಷ ಆತನ್ರಿ ಸರ್. ನಾವು ಮಗಳು ಡಿಗರಿ ಬಂದದೆ ಸರ್, ಇದ ತಗಡ ಹೋದು ಅಲ್ಲಿ ಹಾಕೊಂಡದೆ ನೋಡ್ರಿ. ಹೋದ್ರ ಮನಿ ನಮ್ಮಲ್ಲಿ ಪ್ಲಾಟ ಬಂದಿಲ್ಲ ಅಂತ ಹೇಳ್ಯಾರ ಸರ್. ಇನ್ನಾದ್ರೂ ಈ ಸಮಸ್ಯೆಗಳನ್ನ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಸ್ಪಂದನೆ ಕೊಡ್ತಾರ, ಈ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡ್ತಾರ ಅನ್ನೋದನ್ನ ಕಾದ್ ನೋಡೋಣ.